ನಮಸ್ಕಾರ ಬಂದವರೇ, ನಾನು ಭೂಮಾಪನ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೆ. ಭೂಮಾಪನದಲ್ಲಿ 3 ವಿಧಾನಗಳನ್ನು ಪ್ರಮುಖವಾಗಿ ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ಶಂಕು ಮತ್ತು ಸರಪಳಿ ಉಪಯೋಗಿಸಿಕೊಂಡು ಅಳತೆ ಮಾಡ್ತಕ್ಕಂಥದ್ದು, ಅಂದರೆ ಚೈನ್ ಅಂಡ್ ಕ್ರಾಸ್ ಆಫ್ ಮೆಥಡ್. ಸಮತಲ ಮೇಜು ಮೋಜಿನಿ ಅಂದರೆ ಪ್ಲೇನ್ ಟೇಬಲ್ ಸರ್ವೆ, ದುರ್ಬಿಳಿ ಮೋಜಿನಿ ಅಂದರೆ ಥಿಯೋಡ್ಲೈಟ್ ಸರ್ವೆ. ಈ 3 ಪ್ರಮುಖ ವಿಧಾನಗಳನ್ನು ಅಳವಡಿಸಿ ಈ ಹಿಂದೆ ಸರ್ವೆಯನ್ನು ಮಾಡಲಾಗ್ತಾ ಇತ್ತು. ಇವತ್ತಿನ ದಿವಸ ನಾನು ಶಂಕು ಮತ್ತು ಸರಪಳಿ ಅಂದರೆ ಚೈನ್ ಅಂಡ್ ಕ್ರಾಸ್ ಮೆಥಡ್ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಧಾನದಲ್ಲಿ ಶಂಕು, ಸರಪಳಿ, ಮೊಳೆಗಳು ಮತ್ತು ಬಾವುಟಗಳನ್ನು ಉಪಯೋಗಿಸಲಾಗ್ತದೆ. ಶಂಕು ಬಗ್ಗೆ ಕಳೆದ 13ನೇ ಸಂಚಿಕೆಯಲ್ಲಿ ನಾನು ಈಗಾಗಲೇ ಸವಿಸ್ತಾರವಾಗಿ ತಿಳಿಸಿದ್ದೇನೆ, ಅದನ್ನು ತಾವು ನೋಡಬಹುದಾಗಿದೆ. ಸರಪಳಿ ಬಗ್ಗೆಯೂ ಸಹ 9ನೇ ಸಂಚಿಕೆಯಲ್ಲಿ ಈಗಾಗಲೇ ತಿಳಿಸಿದ್ದೀನಿ. ಮೊಳೆಗಳ ಬಗ್ಗೆ 11ನೇ ಸಂಚಿಕೆಯಲ್ಲಿ ನಾನು ಈಗಾಗಲೇ ತಿಳಿಸಿದ್ದೀನಿ. ಇನ್ನು ಬಾವುಟದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹೀಗಿದ್ರೂ ಸಹ ವಿವಿಧ ಸರಪಳಿಗಳ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ತೀನಿ. ಸರ್ಪಗಳಲ್ಲಿ ಪ್ರಮುಖವಾಗಿ 5 ತರಹ ಇರುವುದನ್ನು ತಾವು ಕಾಣಬಹುದಾಗಿದೆ. ಮೊದಲನೇದಾಗಿ ಗಂಟರ್ಸ್, ಅಂದರೆ ಗಂಟರ್ಸ್ ಅಂತಕ್ಕಂಥವನು ಈ ಸರಪಳಿಯನ್ನು ಕಂಡುಹಿಡಿದ್ರಿಂದ ಅವನ ಹೆಸರನ್ನೇ ಇಡಲಾಗಿದೆ. ಇದು ಒಟ್ಟು 66 ಅಡಿ ಉದ್ದ ಇರುತ್ತೆ. 100 ಲಿಂಕ್ಸ್ ಇರುತ್ತೆ. ಒಂದು ಲಿಂಕು 0.66 ಅಡಿ ಅಥವಾ 7.92 ಇಂಚಸ್ ಇರುತ್ತೆ. ಇದನ್ನ ಸರ್ವಿಯರ್ ಸರಪಳಿ ಸಹ ಕರೀತಾರೆ. ಇದನ್ನ ಪ್ರಮುಖವಾಗಿ ಮದ್ರಾಸ್ ಪ್ರಾಂತ್ಯದಲ್ಲಿ ಅಳತೆ ಮಾಡಲು ಉಪಯೋಗಿಸಿಕೊಳ್ಳಲಾಗಿದೆ. ಇನ್ನು ಎರಡನೇದಾಗಿ ಆಣ ಸರಪಳಿ. ಇದು 33 ಅಡಿ ಉದ್ದ ಇರುತ್ತೆ. 16 ಲಿಂಕ್ಸ್ ಮಾತ್ರ ಇರುತ್ತೆ. ಅಂದರೆ ಒಂದು ಲಿಂಕು 2.0625 ಅಡಿ ಇರುತ್ತೆ. ಇದನ್ನ ಸಾಮಾನ್ಯವಾಗಿ ರೆವಿನ್ಯೂ ಸರಪಳಿ ಅಂತ ಕರೀತಾರೆ. ಇದನ್ನ ಬಾಂಬೆ, ಹಳೆ ಮೈಸೂರು ಮತ್ತು ಪ್ರಾಂತ್ಯಗಳಲ್ಲಿ ಮತ್ತು ಮೂಲ ಮತ್ತು ರೀಸರ್ವೆ ಸಂದರ್ಭದಲ್ಲಿ ಉಪಯೋಗಿಸಿಕೊಳ್ಳಲಾಗಿದೆ. ಇನ್ನು ಮೂರನೇದಾಗಿ ಲಿಂಕು ಸರಪಳಿ. ಇದು ಸಹ 33 ಅಡಿ ಉದ್ದ ಇರುತ್ತೆ. ಆದರೆ ಇದರಲ್ಲಿ 50 ಲಿಂಕ್ಸ್ಗಳು ಇರುತ್ತೆ. ಅಂದರೆ ಪ್ರತಿ ಲಿಂಕು 0.66 ಅಡಿ ಇರುತ್ತೆ. ಅಂದರೆ 7.92 ಇಂಚಸ್ ಇರುತ್ತೆ. ಇದನ್ನ ಬಾಂಬೆ ಪ್ರಾಂತ್ಯ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಉಪಯೋಗಿಸಲಾಗಿತ್ತು. ನಂತರ ಇದನ್ನ ಇಸ್ಸೆ ಸರ್ವೆ ಸಂದರ್ಭದಲ್ಲೂ ಸಹ ಉಪಯೋಗಿಸಿಕೊಳ್ಳಲಾಗಿದೆ. ಇನ್ನು ನಾಲ್ಕನೇದಾಗಿ ಮೆಟ್ರಿಕ್ ಸರಪಳಿ. ಇದು 20 ಮೀಟರ್ಸ್ ಉದ್ದ ಇರುತ್ತೆ. 100 ಲಿಂಕ್ಸ್ ಇರುತ್ತೆ. ಒಂದು ಲಿಂಕು 0.2 ಮೀಟರ್ಸ್ ಅಥವಾ 20 ಸೆಂಟಿಮೀಟರ್ಸ್ ಇರುತ್ತೆ. ಇದನ್ನ ನಾವು ಸ್ಕೇಲ್ಸ್ ಅಂಡ್ ಮೆಜರ್ಮೆಂಟ್ಸ್, ಅಳತೆ ಮತ್ತು ತೂಕ ಡಿಪಾರ್ಟ್ಮೆಂಟ್ ಅವರು ಹೇಗೆ ಸೀಮಾಸಾರ ಕಾಲಕ್ಕೆ ತಕ್ಕಂತೆ ಕಾನೂನುಗಳನ್ನ ನೀಡಿದಾರೋ ಅದರಂತೆ ನಾವು ಕ್ರಮಕೈಗೊಳಿಸಬೇಕಾಗುತ್ತೆ. ಇನ್ನು ಕ್ರಮ ಸಂಖ್ಯೆ 5 ಇಂಜಿನಿಯರ್ಸ್. ಅಂದರೆ ಇದು ಸಹ 100 ಅಡಿ ಉದ್ದ ಇರುತ್ತೆ. 100 ಲಿಂಕ್ ಇರುತ್ತೆ. ಒಂದು ಲಿಂಕು 1 ಅಡಿ ಇರುತ್ತೆ. ಇದನ್ನ ಇಂಜಿನಿಯರಿಂಗ್ ಮತ್ತು ಟೋಪೋಗ್ರಫಿ ಸರ್ವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಹಿಂದೆ ಬಳಸ್ತಾ ಇತ್ತು. ಈಗ ಇದನ್ನ ಬಳಸ್ತಾ ಇಲ್ಲ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಈ ಬಾವುಟಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.